ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಆಲ್ರೆಡಿ ನೋಡ್ತಾ ಇದ್ರೆ ಗೊತ್ತಾಗ್ತದೆ ಡೋನಟ್ ರೆಸಿಪಿ ಅಂತ. ಡೋನಟ್ ರೆಸಿಪಿನೇ, ಬಟ್ ಬ್ರೆಡ್ಡಿಂದ ಮಾಡಿರೋ ಅಂಥದ್ದು. ಸೊ ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲೊಂದು 4-5 ಸ್ಲೈಸ್ ಬ್ರೆಡ್ ಪೀಸ್ ತೊಗೊಂಡು ಎಡ್ಜಸ್ನೆಲ್ಲ ನೀಟಾಗಿ 4 ಸೈಡ್ಸು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ 4 ಸೈಡ್ಸು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗೋಂಥ ರೆಸಿಪಿ ಇದು. ಕಿಡ್ಸ್ ಸ್ಪೆಷಲ್ ರೆಸಿಪಿ ಇದು. ನಾವು ಕೂಡ ಮನೆಯಲ್ಲೇ ಮಾಡೋದ್ರಿಂದ ಇದು ಹೆಲ್ದಿ ರೆಸಿಪಿ ಅಂತಲೂ ಹೇಳ್ಬೋದು. ನೆಕ್ಸ್ಟು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು 4-5 ಟೇಬಲ್ ಸ್ಪೂನಷ್ಟು ಹಾಲನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ. ಸೊ ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು. ನೆಕ್ಸ್ಟ್ ಕಲಿಸ್ಕೊಂಡ ನಂತರ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನು ಸ್ಮಾಲ್ ಬಾಲ್ಸ್ ತೊಗೊಂಡು ಡೋನಟ್ ಶೇಪ್ಗೆ ಇದನ್ನು ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಸಾಫ್ಟಾಗಿ ಮಾಡ್ಕೊಳ್ಬೇಕು. ಸೊ ಸಾಫ್ಟಾಗಿ ಮಾಡಿಕೊಂಡು ಮಧ್ಯೆ ಈ ರೀತಿ ಹೋಲ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ತೊಗೊಂಡು ಅದೇ ರೀತಿ ಮಾಡ್ತಾಯಿದ್ದೀನಿ. ಎಲ್ಲ ಹಿಟ್ಟನ್ನು ಇದೇ ರೀತಿ ಸ್ಮಾಲ್ ಬಾಲ್ಸ್ ತೊಗೊಂಡು ನೀಟಾಗಿ ಡೋನಟ್ ಶೇಪಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಇದೊಂದು 10-15 ಮಿನಿಟ್ಸ್ ಒಳಗಡೆ ಈ ರೆಸಿಪಿ ಆರಾಮಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ತುಂಬ ಬಿಸಿ ಆಗಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ನಾವು ಏನು ಡೋನಟ್ ಹಾಕಿದ ತಕ್ಷಣ ಅದು ಬೇಗ ಸೀದೋಗುತ್ತೆ. ಸೊ ಆಲ್ಮೋಸ್ಟ್ ಇದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. ನೋಡಿ, ಎಣ್ಣೆ ತುಂಬ ಕಾದಿಲ್ಲ, ಜಸ್ಟ್ ಬಿಸಿಯಾಗಿದೆ. ಬಿಸಿಯಾಗಿರೋ ಎಣ್ಣೆಗೆ ನಾನು ಇದನ್ನು ಹಾಕ್ಕೊಂಡು ನೀಟಾಗಿ ಇವಾಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ತಿರುಗಿಸಿ ನೀಟಾಗಿ 2 ಕಡೆನೂ ಒಂದೇ ಹದವಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಇವಾಗ. ಸೊ ಈಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ. ಸೊ ಇದು ಕಂಪ್ಲೀಟಾಗಿ ಕುಕ್ ಆಗಿದೆ. ಸೊ ಈ ಕಲರ್ ಬಂದರೆ ಸಾಕಾಗುತ್ತೆ. ನಾನು ಇವಾಗ ಇದನ್ನು ಎಲ್ಲ ಆಯಿಲಿಂದ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಚಾಕ್ಲೇಟ್ ಸಾಸಲ್ಲಿ ನಾನು ಡಿಪ್ ಮಾಡಿಕೊಂಡು ಸ್ಪ್ರಿಂಕಲ್ಸಿಂದ ಡೆಕೋರೇಟ್ ಮಾಡ್ತೀನಿ. ನಿಮ್ಗೆ ಈ ಪ್ರೊಸೀಜರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಡೋನಟ್ ರೆಸಿಪಿ ಆಗಿರೋದ್ರಿಂದ ಮೇನ್ ಇದೇ ಅಟ್ರ್ಯಾಕ್ಟ್ ಆಗೋವಂಥದ್ದು. ಸೊ ನಾನಿಲ್ಲಿ ಹರ್ಷೀಸ್ ಸಿರಪ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಡಾರ್ಕ್ ಚಾಕ್ಲೇಟ್ ಅಥವಾ ಕ್ಯಾಡ್ಬೆರೀಸ್ ಯಾವುದಾದ್ರು ತೊಗೊಂಡು ಡಬಲ್ ಬಾಯ್ಲಿಂಗ್ ಪ್ರೊಸೆಸಲ್ಲಿ ಮಾಡಿಕೊಂಡು ಸಹ ಈ ಥರ ಮಾಡ್ಕೊಳ್ಬಹುದು. ಸೊ ನಾನೆಲ್ಲ ಡೋನಟ್ಸ್ಗೂ ಈ ಥರ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಇದಕ್ಕೆ ಮೇಯ್ನು ಶುಗರ್ ಏನೂ ಇಲ್ಲಿ ಆ್ಯಡ್ ಮಾಡ್ತಿಲ್ಲ. ಬಿಕಾಸ್ ಯಾಕಂದರೆ ಚಾಕ್ಲೇಟ್ ಸಾಸಲ್ಲೂ ಶುಗರ್ ಕಂಟೆಂಟ್ಸ್ ಇರುತ್ತೆ ಆ್ಯಂಡ್ ಸ್ಪ್ರಿಂಕಲ್ಸಲ್ಲೂ ಶುಗರ್ಸ್ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಬ್ರೆಡ್ಡು ಸಹ ಸ್ವೀಟಾಗಿರೋದ್ರಿಂದ ಅದೇ ಸಾಕಾಗುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಒಂದು 1/2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ಅವರ್ ಡೋನಟ್ ರೆಸಿಪಿ ಇಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.